we're very happy and climax is fantastic. And along with that, yes, boost ಮಾಡಲಿಕ್ಕೆ they're very happy about Ratuni Ratuni song. They're very thrilled about it. And ಕೋನನಲ್ಲೇ ಕಬ್ಬಿನ ಜಲ್ಲೆ ಆ್ಯಂಡ್ ನೀನು ಯಾರೇ ನನಗೆ ಫಾದರ್ ಆ್ಯಂಡ್ ಡಾಟರ್ ಕಾಂಬಿನೇಷನ್ ಸಾಂಗ್ ಇರ್ಬೋದು, ಅದು ಎಲ್ಲರಿಗೂ ತುಂಬಾ ಥ್ರಿಲ್ ತರ್ತಾ ಇದೆ. ಆ್ಯಂಡ್ ಈಗ ಥರ ನಮಗೆ ಕೊಚ್ಚಿನಿಂದ ಮತ್ತು ಇವನ್ ತಮಿಳ್ನಾಡಿಂದ ಕಾಲ್ ಬಂತು ನಮಗೆ. ಇವನ್ ತಮಿಳ್ನಾಡಲ್ಲಿ 75 ಥಿಯೇಟರ್ಸ್ ರಿಲೀಸ್ ಮಾಡಿದ್ದೀವಿ. ದೇ ಆರ್ ಇನ್ಕ್ರೀಸಿಂಗ್ ಟು ಅನದರ್ 25 ಥಿಯೇಟರ್ಸ್. ಆ್ಯಂಡ್ ಇವನ್ ಕೊಚ್ಚಿನ್ ಆಲ್ಸೋ ಸೇಮ್ ಕೇಸ್, ದೇ ಆರ್ ಆಲ್ಸೋ ಇನ್ಕ್ರೀಸಿಂಗ್ ಮೋರ್ ಥಿಯೇಟರ್ಸ್. ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಇಸ್ ರಿಯಲಿ ನೈಸ್. ಸೊ ಆಡಿಯನ್ಸಿಗೆ ಸೊ ನಾವು ಏನಂದ್ರೆ ಹೇಳೋದಂದರೆ ಜನ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಆ ರೆಕಾರ್ಡಿಂಗ್ ಏನಿದೆ, ಆಮೇಲೆ ಸಾಂಗ್ಸ್ ಕ್ವಾಲಿಟಿ ಏನಿದೆ, ಅದನ್ನು ಥಿಯೇಟ್ರಿಗೆ ಬಂದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಫೈಟಿಂಗ್ ಸೀನ್ ಅದು ಹಿಂಗೆ ಅಂದರೆ ಈಗ ಹಂಟಿಂಗ್ ಎಲ್ಲ ಮಾಡ್ತಾರಲ್ಲ, ಚಿಕ್ಕಮಗಳೂರು ಕಡೆ ಎಲ್ಲ ನಾವು ಹಂಟಿಂಗ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ ನಮ್ಮ ತಂದೆ ಕಾಲದಲ್ಲಿ. ಆ ಕಾನ್ಸೆಪ್ಟನ್ನು ನಾವು ಕಮರ್ಷಿಯಲಾಗಿ ತಂದಿದ್ದೀವಿ. ಅಂದರೆ ಒಂದು ವೈಲ್ಡ್ ಬೋರ್ನ ಹಿಂಗೆ ಹಂಟ್ ಮಾಡೋದು ಅಂದರೆ ಕಮರ್ಷಿಯಲಾಗಿ ತೋರಿಸಿದ್ದೀವಿ. ಎಲ್ಲರೂ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಎಲ್ಲರಿಗೂ ಮನಸ್ಸಿಗೆ ತುಂಬ ಅದು ಟಚ್ ಆಗ್ತಾ ಇದೆ. ಆ್ಯಂಡ್ ದೇ ಆರ್ ಆಲ್ ಲೈಕಿಂಗ್ ಅಬೌಟ್ ಇಟ್. ಸರ್ ಪ್ರೋಗ್ರೆಸ್ ನೀವೀಗ ಬೆಂಗಳೂರು ಕರ್ನಾಟಕ ನೋಡಿದ್ರೆ ನಮ್ದು ಆಲ್ರೆಡಿ ಆಲ್ಮೋಸ್ಟ್ 75 ಥಿಯೇಟರ್ಸ್, ಆಲ್ಮೋಸ್ಟ್ 75% ಫಿಲ್ಲಿಂಗ್ ಆಗಿದೆ. ಎಲ್ಲ ಆರೆಂಜ್ ಕನ್ವರ್ಟ್ ಆಗ್ತಿದೆ, ಫಾಸ್ಟ್ ಫಿಲ್ಲಿಂಗ್ ನಡೀತಾ ಇದೆ. ಆ್ಯಂಡ್ ಇನ್ನೊಂದು 25 ಥಿಯೇಟರ್ಸ್ ಈಗ ಅಗೈನ್ ವಿ ಆರ್ ಇನ್ಕ್ರೀಸಿಂಗ್ ದ ಥಿಯೇಟರ್ಸ್, ಅದು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ನಡೀತಾ ಇದೆ. ಆ್ಯಂಡ್ ಈವನ್ ಕರ್ನಾಟಕ ಇರ್ಬೋದು, ಮತ್ತು ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು. ಕೇರಳದಲ್ಲಿ 55 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ. ಆ್ಯಂಡ್ ಆಲ್ 4 ಶೋಸ್. ಆಮೇಲೆ ಇವತ್ತು ತಮಿಳ್ನಾಡಲ್ಲಿ 76 ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಸ್ ಆಫ್ ನಾವು. ಕರ್ನಾಟಕದಲ್ಲಂತೂ ಇಸ್ ಲೈಕ್ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ಲೈಕ್ ಎನಿಥಿಂಗ್. ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ನನಗೆ ಅಂದರೆ ಕೆಲವರು ಯು ಲುಕ್ ಲೈಕ್ ಸೈಡಿಂದ ನೋಡಿದ್ರೆ ರಾಮಚರಣ್ ಅಂತ ಕಾಣ್ತಿದ್ಯಾ ಅಂತ ಹೇಳ್ತಾರೆ, ಅದು ಸ್ವಲ್ಪ ಖುಷಿಯಾಗುತ್ತೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಆರ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾರೆ, ಅದು ಕೂಡ ತುಂಬ ಇಷ್ಟ. ಆ್ಯಂಡ್ ವೆರಿ ಸೆಟಲ್ಡ್ ಆ್ಯಕ್ಟಿಂಗ್ ಮಾಡಿದ್ದೀರಾ ಆ್ಯಂಡ್ ರಿಯಲಿ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಸೊ ನಿಮಗೆಲ್ಲ ಏನು ಅನಿಸ್ತು ನನಗೆ ಗೊತ್ತಿಲ್ಲ, ಸೊ ನೀವು ಹೇಳ್ಬೇಕಂತ ಹೋಗಿ. ಮೂವಿ ರಿವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಲೈಕ್ ದ ಮೂವಿ, ಐ ಥಿಂಕ್ ದ ಆಡಿಯನ್ಸ್ ಹ್ಯಾಸ್ ಗಿವನ್ ಅಸ್ ಇಮೆನ್ಸ್ ಲವ್ ಫಾರ್ ದ ಮೂವಿ. ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ಸೊ ಇವತ್ತು ತುಂಬ ಸ್ಯಾಟಿಸ್ಫೈಡ್ ಆಗಿದೆ ಬಿಕಾಸ್ ಥಿಯೇಟ್ರಿಗೆ ಫಸ್ಟ್ ಶೋ ಬಂದಿರೋದು. ಐ ಆಮ್ ಸೀಯಿಂಗ್ ದ ಕ್ರೌಡ್ 10-15 ಶೋ ವೀರೇಶ್ ಥಿಯೇಟ್ರ್. ತುಂಬ ದೂರದಿಂದ ಜನರು ಬಂದಿದ್ದಾರೆ. ಈ ಬ್ಯಾಂಗ್ಳೂರ್ ಕ್ರೌಡಲ್ಲಿ, ಈ ಟ್ರಾಫಿಕಲ್ಲಿ, ವೀಕ್ ಡೇಯಲ್ಲಿ ಇಷ್ಟೊಂದು ಜನ ಬರೋದು, I am really having no words to tell. Thank you all so much. Keep showing us love like this and encouraging this talent. Once sama ee movie nodi, I'm sure you will like this movie. It is a paisa vasool movie, as I told you before. There is very good climax which you have not expected, and good message is being given to the society. So ಇದಕ್ಕೆ 2 hours 20 minutes ನೀವು ಇನ್ವೆಸ್ಟ್ ಮಾಡೋದಲ್ಲಿ I don't think you will regret. It is a very good content. You all must watch. ತುಂಬ ಖುಷಿ ಆಗ್ತಾ ಇದೆ. ಇವಾಗಷ್ಟೇ ಫಸ್ಟ್ ಶೋ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಪ್ರೀಮಿಯರ್ ಶೋ ಮಾಡಿದ್ವಿ. ಪ್ರೀಮಿಯರ್ ಶೋಲ್ಲಿ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಇದ್ದರು. ಸೊ ಒಂದು ಭಯ ಇತ್ತು ಆಡಿಯನ್ಸ್ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೋ ಏನು ಅಂತ. ಬಟ್ ಇವಾಗ ರಿಸಲ್ಟ್ ನೋಡಿ ಖುಷಿ ಆಯಿತು. ಇನ್ನು ನಾವು ಟೆನ್ಷನ್ ಫ್ರೀ, ನಮ್ಗೆ ಗೊತ್ತು. ಯಾಕಂದರೆ ಕಂಟೆಂಟ್ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿರೋ ಕಂಟೆಂಟ್ಗೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ. ಈ ಸಿನಿಮಾನ ಥಿಯೇಟರಲ್ಲೇ ಎಂಜಾಯ್ ಮಾಡಿ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗಷ್ಟೇ ಒಂದು ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಏನಂದರೆ ಹೀರೋಯಿನ್ಗೆ ಇಷ್ಟು ಸ್ಕ್ರೀನ್ ಟೈಮ್ ಕೊಟ್ಟಿದ್ದಾರೆ, ನೀವು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ. ಯಾಕಂದರೆ ತುಂಬಾ ಸ್ಕ್ರೀನ್ ಟೈಮ್ ಕೊಟ್ಟಿದ್ದಾರೆ. ಎಲ್ಲರೂ ಹೇಳೋ ಥರ ಹೀರೋಯಿನ್ ಇಂಟರ್ವಲ್ ತನಕ ಇರ್ತಾರೆ, ಇಲ್ಲ ಮಧ್ಯ ಬಂದೋಗ್ತಾರೆ. ನನ್ನ ಕ್ಯಾರೆಕ್ಟರ್ ಆ ಥರ ಇಲ್ಲ, ತುಂಬಾ ಇಂಪಾರ್ಟೆನ್ಸ್ ಇದೆ ಈ ಕ್ಯಾರೆಕ್ಟರ್ಗೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕೂಡ. ಸೊ ದಿಸ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಹ್ಯಾವ್ ಗಾಟ್ ಟುಡೇ. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಕ್ಲೈಮ್ಯಾಕ್ಸ್ ಇಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಎಸ್ ಬೂಸ್ಟ್ ಮಾಡಲಿಕ್ಕೆ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ರತುನಿ ರತುನಿ ಸಾಂಗ್. ದೇ ಆರ್ ವೆರಿ ಥ್ರಿಲ್ಡ್ ಅಬೌಟ್ ಇಟ್. ಆ್ಯಂಡ್ ಕೋನನಲ್ಲೇ ಕಬ್ಬಿನ ಜಲ್ಲೆ ಆ್ಯಂಡ್ ನೀನು ಯಾರೇ ನನಗೆ ಫಾದರ್ ಆ್ಯಂಡ್ ಡಾಟರ್ ಕಾಂಬಿನೇಷನ್ ಸಾಂಗ್ ಇರ್ಬೋದು, ಅದು ಎಲ್ಲರಿಗೂ ತುಂಬಾ ಥ್ರಿಲ್ ತರ್ತಾ ಇದೆ. ಆ್ಯಂಡ್ ಈಗ ಥರ ನಮಗೆ ಕೊಚ್ಚಿನಿಂದ ಮತ್ತು ಇವನ್ ತಮಿಳ್ನಾಡಿಂದ ಕಾಲ್ ಬಂತು ನಮಗೆ. ಇವನ್ ತಮಿಳ್ನಾಡಲ್ಲಿ 75 ಥಿಯೇಟರ್ಸ್ ರಿಲೀಸ್ ಮಾಡಿದ್ದೀವಿ. ದೇ ಆರ್ ಇನ್ಕ್ರೀಸಿಂಗ್ ಟು ಅನದರ್ 25 ಥಿಯೇಟರ್ಸ್. ಆ್ಯಂಡ್ ಈವನ್ ಕೊಚ್ಚಿನ್ ಆಲ್ಸೋ ಸೇಮ್ ಕೇಸ್, ದೇ ಆರ್ ಆಲ್ಸೋ ಇನ್ಕ್ರೀಸಿಂಗ್ ಮೋರ್ ಥಿಯೇಟರ್ಸ್. ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಇಸ್ ರಿಯಲಿ ನೈಸ್. ಸೊ ಆಡಿಯನ್ಸಿಗೆ ಸೊ ನಾವು ಏನಂದ್ರೆ ಹೇಳೋದಂದರೆ ಜನ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಆ ರೆಕಾರ್ಡಿಂಗ್ ಏನಿದೆ, ಆಮೇಲೆ ಸಾಂಗ್ಸ್ ಕ್ವಾಲಿಟಿ ಏನಿದೆ, ಅದನ್ನು ಥಿಯೇಟ್ರಿಗೆ ಬಂದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಫೈಟಿಂಗ್ ಸೀನ್ ಅದು ಹಿಂಗೆ ಅಂದರೆ ಈಗ ಹಂಟಿಂಗ್ ಎಲ್ಲ ಮಾಡ್ತಾರಲ್ಲ, ಚಿಕ್ಕಮಗಳೂರು ಕಡೆ ಎಲ್ಲ ನಾವು ಹಂಟಿಂಗ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ ನಮ್ಮ ತಂದೆ ಕಾಲದಲ್ಲಿ. ಆ ಕಾನ್ಸೆಪ್ಟನ್ನು ನಾವು ಕಮರ್ಷಿಯಲಾಗಿ ತಂದಿದ್ದೀವಿ. ಅಂದರೆ ಒಂದು ವೈಲ್ಡ್ ಬೋರ್ನ ಹಿಂಗೆ ಹಂಟ್ ಮಾಡೋದು ಅಂದರೆ ಕಮರ್ಷಿಯಲಾಗಿ ತೋರಿಸಿದ್ದೀವಿ. ಎಲ್ಲರೂ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಎಲ್ಲರಿಗೂ ಮನಸ್ಸಿಗೆ ತುಂಬ ಅದು
ಟಚ್ ಆಗ್ತಾ ಇದೆ ಆ್ಯಂಡ್ ದೇ ಆರ್ ಆಲ್ ಲೈಕಿಂಗ್ ಅಬೌಟ್ ಇಟ್. ಸೊ ಪ್ರೋಗ್ರೆಸ್ ನೀವೀಗ ಬೆಂಗಳೂರು ಕರ್ನಾಟಕ ನೋಡಿದ್ರೆ ನಮ್ದು ಆಲ್ರೆಡಿ ಆಲ್ಮೋಸ್ಟ್ 75 ಥಿಯೇಟರ್ಸ್ ಆಲ್ಮೋಸ್ಟ್ 75% ಫಿಲ್ಲಿಂಗ್ ಆಗಿದೆ, ಎಲ್ಲ ಆರೆಂಜ್ ಕನ್ವರ್ಟ್ ಆಗ್ತಿದೆ, ಫಾಸ್ಟ್ ಫಿಲ್ಲಿಂಗ್ ನಡೀತಾ ಇದೆ. ಆ್ಯಂಡ್ ಇನ್ನೊಂದು 25 ಥಿಯೇಟರ್ಸ್ ಈಗ ಅಗೈನ್ ವಿ ಆರ್ ಇನ್ಕ್ರೀಸಿಂಗ್ ದ ಥಿಯೇಟರ್ಸ್, ಅದು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ನಡೀತಾ ಇದೆ. ಆ್ಯಂಡ್ ಈವನ್ ಕರ್ನಾಟಕ ಇರ್ಬೋದು, ಮತ್ತು ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಕೇರಳದಲ್ಲಿ 55 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ ಆ್ಯಂಡ್ ಆಲ್ 4 ಶೋಸ್. ಆಮೇಲೆ ಇವತ್ತು ತಮಿಳ್ನಾಡಲ್ಲಿ 76 ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಸ್ ಆಫ್ ನಾವು. ಕರ್ನಾಟಕದಲ್ಲಂತೂ ಇಸ್ ಲೈಕ್ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ಲೈಕ್ ಎನಿಥಿಂಗ್, ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ನನಗೆ ಅಂದರೆ ಕೆಲವರು ಯು ಲುಕ್ ಲೈಕ್ ಸೈಡಿಂದ ನೋಡಿದ್ರೆ ರಾಮಚರಣ್ ಅಂತ ಕಾಣ್ತಿದ್ಯಾ ಅಂತ ಹೇಳ್ತಾರೆ, ಅದು ಸ್ವಲ್ಪ ಖುಷಿಯಾಗುತ್ತೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಆರ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾರೆ, ಅದು ಕೂಡ ತುಂಬ ಇಷ್ಟ. ಆ್ಯಂಡ್ ವೆರಿ ಸೆಟಲ್ಡ್ ಆ್ಯಕ್ಟಿಂಗ್ ಮಾಡಿದ್ದೀರಾ ಆ್ಯಂಡ್ ರಿಯಲಿ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಸೊ ನಿಮಗೆಲ್ಲ ಏನು ಅನಿಸ್ತು ನನಗೆ ಗೊತ್ತಿಲ್ಲ, ಸೊ ನೀವು ಹೇಳ್ಬೇಕಾದ್ರೆ ಬಗ್ಗೆ. ಶಶಾಂಕ್ ಅವರು ಇನ್ನು 3 ಹಾಡು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟೋರಿಗಿಂತನೂ ಈ ಥರದ್ದೊಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡೋದಿದೆಯಲ್ಲ, ಅದು ಇಟ್ಸ್ ಎ ಡೀಪ್ ಪ್ಯಾಷನೇಟ್ ಜಾಬ್. ಅದನ್ನು ನಮ್ಮ ಡೈರೆಕ್ಟ್ರು ಸರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಅದನ್ನು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳೋದಕ್ಕಲ್ಲ, ಅದು ಬಂದು ನೋಡಿದಾಗಲೇ ಗೊತ್ತಾಗೋದು ಆ ಟೈಟ್ ಸ್ಕ್ರೀನ್ ಪ್ಲೇ. ನಿಮಗೆ 1 ಸೆಕೆಂಡು ಎಫರ್ಟ್ ಗೊತ್ತಾಗೋದು, ಹೊಸ ಹುಡುಗರು ಏನು ಮಾಡಿರಲ್ಲ, ನೋಡಿದ್ದೀನಿ ಬಿಡು ಎಷ್ಟೋ ಬರ್ತಾರೆ, ಆ ಥರ ಸಿನಿಮಾ ಅಲ್ಲವೇ ಅಲ್ಲ ಇದು ಹೇಳ್ತಾ ಇರೋದು. ಸೊ ಎಲ್ಲರೂ ಬಂದು ನೋಡಿ, ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳಿ.